ಆರಂಭದಲ್ಲಿ ಹೋಗ್ತಾ ಇದ್ದೀನಿ. ಅಧಿವೇಶನದ ನಡುವಲ್ಲೇ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾಳಗ ಶುರುವಾಗಿದೆ. ಬೂದಿ ಮುಚ್ಚಿದ ಕೆಂಡದಂತಿದ್ದ ವಿವಾದಕ್ಕೆ ತುಪ್ಪ ಸುರಿದಿದ್ದಾರೆ ಎಂಎಲ್ಸಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ. ಅವರ ಹೇಳಿಕೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲೇ ಸಂಚಲನ ಉಂಟಾಗಿದೆ. ಈಗ ಸಿಎಂ ಜೊತೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಮುಂದೆಯೂ ಇರಲ್ಲ. ಯತೀಂದ್ರ ಹೇಳಿಕೆ ಏನು ಅಂತ ಅರ್ಥ ಆಗಿಲ್ಲ. ಇದು ಡಿ.ಕೆ. ಶಿವಕುಮಾರ್ ಅವ್ರ ಹೇಳಿಕೆ. ಯತೀಂದ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ಮೇಲೆ ಸೈಲೆಂಟ್ ಆಗಿ ಬಿಟ್ಟಿದ್ದಾರೆ ನಾಯಕರು. ಅದ್ರ ಬಗ್ಗೆ ಚರ್ಚೆ ಯಾರು ಮಾಡ್ತಾ ಇರಲಿಲ್ಲ. ಆದ್ರೆ ಯತೀಂದ್ರ ಅವರು ಹಾಕಿದ್ರು ನೋಡಿ, ನಿನ್ನೆ ಒಂದು ಬಾಂಬು ಸ್ಫೋಟ ಆಗಿ ಹೊತ್ಕೊಳ್ತು, ಕೈನಲ್ಲಿ ಬೆಂಕಿ ಧಗಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ಯತೀಂದ್ರ ಅವ್ರಿಗೆ ತಲೆ ಕೆಟ್ಟಿದೆ, ಚಟಕ್ಕೋಸ್ಕರ ಮಾತಾಡ್ತಾರೆ. ಇದು ಅವ್ರು ಮಾತಾಡಿದ್ದು ಬೇಳೂರು ಗೋಪಾಲಕೃಷ್ಣ, ಬಾಲಕೃಷ್ಣ, ಇಕ್ಬಾಲ್ ಹುಸೇನು ಮತ್ತು ಬಸವರಾಜ್ ಶಿವಗಂಗಾ ಇವರೆಲ್ಲ ಏನಿದ್ದಾರೆ ಡಿ.ಕೆ. ಶಿವಕುಮಾರ್ ಬಳಗದಲ್ಲಿ ಗುರುಸ್ಕೊಂಡಂತರು ಅವ್ರ ಮಾತುಗಳಿದು. ಅಂದರೆ ಅಧಿವೇಶನ ಮುಗಿಯೋವರೆಗೂ ಬಾಯಿ ಮುಚ್ಕೊಂಡಿರಿ, ನಂತರ ಬೇಕಾದರೆ ನಿಮ್ಮ ಚಟ ತೀರಿಸ್ಕೊಳ್ಳಿ ಅಂಥೇಳಿ ಬೇಳೂರು ಕಿಡಿಕಾರಿದ್ದಾರೆ. ಏನು ಇವ್ರ ಮಾತಿಗೆ ಮಾಗಡಿ ಬಾಲಕೃಷ್ಣ ಹಾಗೆ ಸಾಕಷ್ಟು ಡಿ.ಕೆ. ಶಿವಕುಮಾರ್ ಪರ ನಾಯಕರು ಮಾತಾಡಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತು ಇಲ್ಲ, ಮುಂದೇನೂ ಇಲ್ಲ. ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ, ಗೊತ್ತಿಲ್ಲ. ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವ ಕರೀತಾರೆ ಅನ್ನೋದು ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಏನು ಅಸೆಂಬ್ಲಿ ನಡೀತದೆ ಅಲ್ಲಿವರೆಗೂ ಸ್ವಲ್ಪ ಬಾಯಿ ಮುಚ್ಕೊಂಡು ಇರಪ್ಪ, ಆನಂತರ ನಿಮ್ಗೆ ಏನೇ ಚಟ ಇದೆ ಅದನ್ನ ತೀರ್ಸ್ಕೋಬೇಕಂತ ಹೇಳ್ಬೇಕಾಗತ್ತೆ. ನೀವೆಲ್ಲ ಹೇಳಿಕೆ ಕೊಡುವಂಥದ್ದು ತಪ್ಪಾಗತ್ತೆ. ಅದನ್ನ ಇವತ್ತು ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ಒಂದು ನೋಟಿಸ್ ಕೊಡ್ಬೇಕು ಅವ್ರಿಗೆಲ್ಲರಿಗೆ, ಹೇಳೋಂಥವ್ರಿಗೆಲ್ಲ. ಯಾಕೆ ಹೇಳಿಕೆ ಕೊಡ್ತೀರಿ? ಯಾವ ಉದ್ದೇಶಕ್ಕೆ ಹೇಳಿಕೆ ಕೊಡ್ತೀರಿ? ಕೊಡಬಾರ್ದು. ಇದನ್ನು ಶಾಂತಿ ಮಂತ್ರದಲ್ಲಿರುವಂಥ ಒಂದು ಇದರಲ್ಲಿ ಇವತ್ತು ಅಸೆಂಬ್ಲಿ ನಡೆಯೋ ಸಂದರ್ಭದಲ್ಲಿ ಮತ್ತೇನಕ್ಕೆ ಇದು ಏನಾಗಿದೆ ಅಂದರೆ BJP ಮತ್ತೆ ತುಪ್ಪ ಹಾಕ್ದಂಗೆ ಆಯ್ತು. ಈಗ ಉರಿಯೋ ಬೆಂಕಿ ತುಪ್ಪ ಸುರಿದಂಗೆ ಆಗಿದೆ. ಬೇಳೂರು ಗೋಪಾಲಕೃಷ್ಣ ಅವ್ರಿಗೆ ನಾನು ಎಂಡಾರ್ಸ್ ಮಾಡ್ತೀನಿ, ಅವ್ರ ಮಾತುಗಳನ್ನ ಎಂಡಾರ್ಸ್ ಮಾಡ್ತೀನಿ ನಾನು. ಇದು ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ವಿಚಾರಗಳು ಚರ್ಚೆ ಅನವಶ್ಯಕವಾಗಿ ಆಗ್ತಾ ಇದೆ. ಅದಕ್ಕೊಂದು ಅಂತಿಮವಾದ ರೂಪವನ್ನು ಹೈಕಮಾಂಡ್ ಕೊಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮ್ಮ ಅಭಿಪ್ರಾಯ ಹೇಳ್ತಾ ಇದೀವಿ ಅಷ್ಟೇ. ನೋಡ್ರಿ, ಇದು ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಅವ್ರವ್ರ ಅಭಿಮಾನಿಗಳು ಅವ್ರವ್ರ ಪರವಾಗಿ ಬ್ಯಾಟಿಂಗ್ ಆಡ್ತಕ್ಕಂಥದ್ದು ಸಹಜ. ಅದನ್ನ ಬ್ಯಾಟಿಂಗ್ ಆಡ್ತಾ ಇದ್ದಾರೆ, ಅದನ್ನ ಚರ್ಚೆ ಮಾಡ್ತಕ್ಕಂಥ ವಿಷಯ ಅಲ್ಲ. ನಮ್ಮಲ್ಲಿ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ, ಇಟ್ ವಿಲ್ ಟೇಕ್ ದಿ ಡಿಸಿಷನ್. ಈಗ ಅವ್ರ ಪ್ರಶ್ನೆ ಉತ್ತರ ಕೊಟ್ಟಿರೋದ್ರಿಂದ ಅವ್ರ ಹತ್ರ ಹೋಗಿ ಕೇಳಿ, ನಾನು ಇದಕ್ಕೆಲ್ಲ ಉತ್ತರ ಕೊಡಲ್ಲ. ನೋಡ್ರಿ, ನಮ್ಮ ಹೈಕಮಾಂಡು ಎಲ್ಲರಿಗೂ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂದಿದ್ದಾರೆ. ನಾನು ಆ ಪದ್ಧತಿನ ಯಾವಾಗ ಅದು ಫಸ್ಟ್ ಹೇಳಿದ್ರೆ ಅವಾಗಿಂದನೂ ಮಾಡ್ತಾ ಇದ್ದೀನಿ. ನೀವು ಎಷ್ಟೇ 100 ಪ್ರಶ್ನೆ ಕೇಳಿದ್ರು ನನ್ನ ಬಾಯಿ ಅಂತೂ ಬಿಡಲ್ಲ. ಇದನ್ನ ವರಿಷ್ಠರಿದ್ದಾರೆ ತೀರ್ಮಾನ ಮಾಡೋಕ್ಕೆ. ನಾನು ತುಂಬ ಚಿಕ್ಕವನಾಗ್ತೀನಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಎಲ್ಲವೂ ಕೂಡ ತಣ್ಣಗಾಗಿತ್ತು. ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಮೇಲೆ ಎಲ್ಲರೂ ಬಾಯಿ ಮುಚ್ಕೊಂಡಿದ್ರು. ಆದರೆ ಯತೀಂದ್ರ ಅವರು ಸಿಡಿಸಿರುವಂಥ ಒಂದು ಬಾಂಬು ಕಾಂಗ್ರೆಸ್ ಮನೆಯನ್ನೇ ಹೊತ್ತಿ ಉರಿಯುವಂತೆ ಮಾಡಿದೆ. ಯಾವ ರೀತಿ ಪರವಿದರು ಚರ್ಚೆಗಳು ಆಗ್ತಾ ಇದೆ. ಅದರ ಜೊತೆಗೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರೆ ಅನ್ನುವಂಥ ಒಂದು ಮುನ್ಸೂಚನೆ ಕೊಟ್ಟಂಗೆ ಯತೀಂದ್ರ ಅವರು ಕಾಣಿಸ್ತಾ ಇದೆ. ಹಾಗಾಗಿನೇ ಈ ರೀತಿಯಾದಂಥ ವಿರೋಧಾಭಾಸಗಳು ವ್ಯಕ್ತವಾಗ್ತಾ ಇರ್ಬೋದು ಅಂತ. ಪ್ರಭು, ಕಳೆದ 1-1.5 ತಿಂಗಳಿಂದ ಏನು CM ಕುರ್ಚಿ ವಿಚಾರದಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇತ್ತು, ಅದಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡುವ ಮೂಲಕ ಒಂದು ಕಡೆ CM DCM ಇಬ್ಬರನ್ನು ಕೂಡ ಬ್ರೇಕ್ಫಾಸ್ಟ್ ಮಾಡಿ ಅದಕ್ಕೆ ಅಂತಿಮವಾಗಿ ತೆರೆಯನ್ನು ಹೇಳಿರಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿತ್ತು. ಅದಾದ ನಂತರ ಎಲ್ಲವೂ ಕೂಡ ಸೈಲೆಂಟ್ ಆಗಿತ್ತು, ಯಾವುದೇ ಗೊಂದಲಗಳಿರಲಿಲ್ಲ. ನಾಯಕರು ಕೂಡ ಸೈಲೆಂಟ್ ಆಗಿದ್ರು, ಎಲ್ಲೂ ಕೂಡ ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನು ಕೊಡ್ತಾ ಇರಲಿಲ್ಲ. ಆದರೆ ನಿನ್ನೆ ಯಾವಾಗ ಯತೀಂದ್ರ ಅವರು ಮತ್ತೆ 5 ವರ್ಷಗಳ ಕಾಲ ಪೂರ್ಣಾವಧಿಗೆ ಸಿದ್ದರಾಮಯ್ಯನವರೇ CM ಆಗಿ ಮುಂದುವರಿತಾರೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟರು, ಅದು ಈಗ ಮತ್ತೆ ವಿವಾದಕ್ಕೆ ಒಳಗಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಪರವಿರೋಧ ಚರ್ಚೆಗಳಿಗೆ ಗುರಿಯಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ಪರವಾದಂಥ ಆಪ್ತ ಶಾಸಕರು ಒಂದು ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಆಪ್ತರು ಕೂಡ ಈಗ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದು ಮತ್ತೇನಾಗುತ್ತೆ ಅಂದರೆ ತಿಕ್ಕಾಟಕ್ಕೆ ಶುರುವಾಗತ್ತೆ. ಇಲ್ಲಿಯವರೆಗೆ ಏನು ಸೈಲೆಂಟ್ ಆಗಿತ್ತು, ಈ ವಿಚಾರ ಹಾಗೆ ಬಿಟ್ಟಿದ್ರೆ ಹೈಕಮಾಂಡ್ ಯಾವಾಗ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಲ್ಲಿಯವರೆಗೂ ಕೂಡ ಹೀಗೆ ಹೋಗ್ತಾ ಇತ್ತು. ಪ್ರಸಕ್ತ
ಸದನ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಪ್ರತಿಪಕ್ಷಗಳನ್ನು ಎದುರಿಸಬೇಕಾಗತ್ತೆ. ಇಂತಹ ಸನ್ನಿವೇಶದಲ್ಲಿ ಇವರ ಒಳಗಡೆನೆ ಈಗ ಮತ್ತೆ ಕಿತ್ತಾಟಗಳು ಶುರುವಾಗತ್ತೆ. ಸೊ ಹಾಗಾಗಿ ಇದಕ್ಕೆ ಬ್ರೇಕ್ ಹಾಕಬೇಕಾಗತ್ತೆ. ಸಿದ್ದರಾಮಯ್ಯ ಅವರು ಕೂಡ ನಿನ್ನೆ ರಾತ್ರಿ ಯತೀಂದ್ರ ಅವರನ್ನು ಕರೆದು ಬುದ್ಧಿವಾದವನ್ನು ಹೇಳಿದ್ದಾರೆ. ಎಲ್ಲವೂ ಕೂಡ ಸೈಲೆಂಟ್ ಆದಂಥ ಸಂದರ್ಭದಲ್ಲಿ ನೀನು ಯಾಕೆ ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದೆಯಾ, ಇದರಿಂದ ಏನೆಲ್ಲ ಪಕ್ಷದಲ್ಲಿ ರಾದ್ಧಾಂತಗಳಾಗ್ತಾ ಇದೆ ಅನ್ನುವಂಥದ್ದು ಏನಾದರೂ ನಿನಗೆ ಗೊತ್ತಿದೆಯಾ, ಇನ್ನು ಮುಂದೆ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಡ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಬೈದು ಅವರಿಗೆ ಬುದ್ಧಿವಾದವನ್ನು ಹೇಳಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಕಾರಣ ಯತೀಂದ್ರ ಅವರೇ ಹೇಳಿದ್ದು ಈ ಮಾತನ್ನು, ತಂದೆಯವರು ಕರೆದು ಈ ರೀತಿಯಾಗಿ ಹೇಳಿದ್ದಾರೆ ಅಂತೇಳಿ. ಹಾಗಾಗಿ ನಾನು ಇನ್ನು ಮುಂದೆ ಮಾತನಾಡೋಲ್ಲ ಅಂತೇಳಿ ಹೇಳಿದ್ದಾರೆ. ಆ ಕಾರಣಕ್ಕೆ ಈಗ ಯತೀಂದ್ರ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ಆದರೂ ಇದು ಏನವರು ಹೇಳಿರುವಂಥ ಹೇಳಿಕೆ ಇದೆಯಲ್ಲ, ಇದು ಸಹಜವಾಗಿ ಹೇಳಿಕೆಗಳ ಮೇಲೆ ಹೇಳಿಕೆಗಳು ಹೋಗೇ ಹೋಗುತ್ತೆ. ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಂಥವ್ರು ಮತ್ತೆ ಹೇಳಿಕೆಗಳನ್ನು ಕೊಡ್ತಾರೆ. ಯತೀಂದ್ರ ಅವರು ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾರಲ್ಲ, ಇದಕ್ಕೆ ಏನು ಹೇಳ್ತೀರಿ ಅಂತೇಳಿ ಅವರನ್ನು ನೀವು ಸುಮ್ಮನಿರಿಸಬೇಕಾಯಿತು. ಅವ್ರು ಯಾಕಿಂಥ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಕೊಡಬೇಕಾಗಿತ್ತು? ಅವ್ರು ಹೇಳಿಕೆಯನ್ನು ಕೊಟ್ಟಿದ್ರಿಂದ ಮತ್ತೆ ಇದು ವಿವಾದವನ್ನು ಸೃಷ್ಟಿ ಮಾಡ್ತಾ ಇದೆ. ಹಾಗಾಗಿ ಅವ್ರು ಸೈಲೆಂಟ್ ಆಗಿದ್ರೆ ಯಾವುದೂ ಕೂಡ ಬರ್ತಾ ಇರಲಿಲ್ಲ ಅಂತೇಳಿ. ಈಗ ಸಿದ್ದರಾಮಯ್ಯನವರು ಬುದ್ಧಿ ಹೇಳಿರೋದ್ರಿಂದ ಯತೀಂದ್ರ ಅವರು ಕೂಡ ಮುಂದೆ ಸೈಲೆಂಟ್ ಆಗಬೇಕಾಗತ್ತೆ. ಮತ್ತು ಬೇರೆ ಶಾಸಕರಿಗೂ ಕೂಡ ಇವತ್ತು ಸೂಚನೆಯನ್ನು ಕೊಡಬೇಕಾಗತ್ತೆ. ಸಂಜೆ ಶಾಸಕಾಂಗ ಪಕ್ಷದ ಸಭೆ ಇದೆ. ಆ ಸಭೆಯಲ್ಲಿ ಎಲ್ಲ ಶಾಸಕರಿಗೂ ಕೂಡ ಸೂಚನೆಗಳನ್ನು ಕೊಡುವಂಥ ಸಾಧ್ಯತೆಗಳಿದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.